ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ಹಾಗಾದ್ರೆ ನಾವು ಇವತ್ತ ಡಿಸ್ಕಷನ್ ಮಾಡ್ತಾ ಇರುವಂತಹ ವಿಷಯ ಯಾವ್ದಪ್ಪ ಅಂತಂದ್ರ ಇನ್ನೊಂದು ಲೈಫ್ ಸೈನ್ಸ್ ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಹಾಗಾದ್ರೆ ಆ ಒಂದು ಕೋರ್ಸ್ ಯಾವ್ದಪ್ಪ ಅಂತಂದ್ರ BSc ಇನ್ ಬಯೋಕೆಮಿಸ್ಟ್ರಿ ಅನ್ನೋ ಒಂದು ಕೋರ್ಸಿನ ಬಗ್ಗೆ ನಿಮ್ಗ ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ. ಹಾಗಾದ್ರೆ ಇದ್ರೊಳಗಡೆ ನಾವೇನೆಲ್ಲ ಕವರ್ ಮಾಡ್ತಾ ಇದೀವಿ ಅಂತಂದ್ರ ಈ ಒಂದು ಕೋರ್ಸಿನ ಎಲಿಜಿಬಿಲಿಟಿ ಏನು, ಈ ಒಂದು ಕೋರ್ಸಿನ ಎಂಟ್ರನ್ಸ್ ಎಕ್ಸಾಮ್ಸ್ ಗಳೇನು, ಈ ಒಂದು ಕೋರ್ಸಿನ ಡ್ಯೂರೇಷನ್ ಏನು, ಅದೇ ರೀತಿ ಈ ಒಂದು ಕೋರ್ಸ್ ಒಳಗಡೆ ಬರುವಂತಹ ಸಿಲೆಬಸ್ ಅಥವಾ ಸಬ್ಜೆಕ್ಟ್ ಗಳೇನು, ಅದಾದ್ಮೇಲೆ ಈ ಒಂದು ಕೋರ್ಸಿನ ಜಾಬ್ ಅಪಾರ್ಚುನಿಟಿಗಳಾಗಿರ್ಬೋದು, ಇದರ ಸ್ಯಾಲರಿ ಸ್ಕೇಲ್ ಆಗಿರ್ಬೋದು, ಇದರ ಒಂದು ಹೈಯರ್ ಎಜುಕೇಶನ್ ಕೂಡ ಆಗಿರ್ಬೋದು, ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಿಮಗ ವಿತ್ ಇನ್ 10 ಮಿನಿಟ್ಸ್ ಒಳಗಡೆ ನಾವು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ. ಹಾಗಾದ್ರೆ ನಮ್ಮ ಚಾನಲ್ಗೆ ಹೊಸದಾಗಿ ಯಾರೆಲ್ಲ ವಿಸಿಟ್ ಮಾಡಿದಿರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೊದಲಿಗೆ ಈ ಒಂದು ಕೋರ್ಸ್ನ ಯಾವುದರ ಮೇಲೆ ಬ್ಲೆಂಡ್ ಆಗಿರ್ತದೆ ಅಥವಾ ಈ ಒಂದು ಕೋರ್ಸ್ ಯಾವುದನ್ನ ಸ್ಟಡಿ ಮಾಡ್ತೀವಿ ಅಂತ ಕೇಳಿದ್ರೆ, ಸೊ ಇಲ್ಲಿ ಕಂಪ್ಲೀಟ್ ಆಗಿ ನಾವು ಕೆಮಿಕಲ್ ಹಾಗೂ ಮಾಲಿಕ್ಯುಲರ್ ಪ್ರೋಸೆಸ್ ವಿತ್ ಇನ್ ದ ಲಿವಿಂಗ್ ಆರ್ಗಾನಿಸಮ್ಸ್ ಅಂದ್ರ ಆ ಒಂದು ಮಾಲಿಕ್ಯುಲರ್ ಪ್ರೋಸೆಸ್ ಆಗಿರ್ಬೋದು, ಕೆಮಿಕಲ್ ಪ್ರೋಸೆಸ್ ಆಗಿರ್ಬೋದು, ಅದರ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಇನ್ನ ಇನ್ಕ್ಲೂಡಿಂಗ್ ಈ ಒಂದು ಬಯಾಲಜಿ ಹಾಗೂ ಕೆಮಿಸ್ಟ್ರಿನ ಹೊಂದಿರುವಂತಹ ಸಬ್ಜೆಕ್ಟ್ ಗಳು ಇದ್ರೊಳಗಡೆ ಇರ್ತಾವು. ಈ ಒಂದು ಕೋರ್ಸ್ ಕಂಪ್ಲೀಟ್ ಆಗಿ ಬ್ಲೆಂಡ್ ಆಗಿರೋದು ಆ ಒಂದು ಬಯಾಲಜಿ, ಆ ಒಂದು ಕೆಮಿಕಲ್, ಅದು ಮಾಲಿಕ್ಯುಲರ್ ಇದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಹಾಗಾದ್ರೆ ಈ ಒಂದು ಕೋರ್ಸ್ನ ನಾವು ಮಾಡ್ಲಿಕ್ಕೆ ನಮ್ಮ ಎಲಿಜಿಬಿಲಿಟಿ ಅಂದ್ರೆ ಈ ಒಂದು ಕೋರ್ಸ್ ಅನ್ನ ಕಲಿಬೇಕಾದ್ರೆ ನಮ್ಮ ಒಂದು ವಿದ್ಯಾರ್ಹತೆ ಏನಿರ್ಬೇಕಂತ ಕೇಳಿದ್ರೆ, ಸೊ ನೀವು ಇಲ್ಲಿ PUC ಸೈನ್ಸ್ ಒಳಗಡೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಹಾಗೂ ಮ್ಯಾಥಮೆಟಿಕ್ಸ್ ಕೂಡ ತಗೊಂಡಿರಬಹುದಾಗಿರ್ತದ. ಅದರ ಜೊತೆಗೆ ಯಾವ್ಯಾವ ಸ್ಟ್ರೀಮ್ ಅಂತಂದ್ರೆ ಈ ಒಂದು PCMB ಆಗಿರ್ಬಹುದು ಅಥವಾ PCB ಆಗಿರ್ಬೋದು, ಅಂದ್ರೆ ಡಿಪೆಂಡಿಂಗ್ ಆನ್ ದ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟ್ ಗಳ ಮೇಲೆ ಡಿಪೆಂಡ್ ಆಗಿರ್ತದ. ಸೊ ಈ ಒಂದು ಕೋರ್ಸ್ ನ ಮಾಡ್ಲಿಕ್ಕೆ ನಮ್ಮ ಪ್ರೀವಿಯಸ್ ಪರ್ಸೆಂಟೇಜ್ ಅಂದ್ರೆ ನಮ್ಮ ಪರ್ಸೆಂಟೇಜ್ ಎಷ್ಟಾಗಿರ್ಬೇಕ್ರಿ ಅಂತ ಕೇಳಿದ್ರೆ, ನಿಮ್ಮ ಪರ್ಸೆಂಟೇಜ್ ಅಪ್ರಾಕ್ಸಿಮೇಟ್ಲಿ 55 ಇಂದ 60% ನಿಮ್ದು ಆದಾಗ ನಾವು ಈ ಒಂದು ಕೋರ್ಸ್ ನ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತಾವಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ ನ ಮಾಡಿದಾಗ ನಮಗ್ ಏನೆಲ್ಲ ಎಂಟ್ರನ್ಸ್ ಎಕ್ಸಾಮ್ಸ್ ಗಳು ಬರ್ತಾವು ಅಂತ ಕೇಳ್ಬೋದು ನೀವು. ಸೊ ನಿಮ್ಗ ಇಲ್ಲಿ ಎಂಟ್ರನ್ಸ್ ಎಕ್ಸಾಮ್ಸ್ ಗಳು ಅಂದ್ರೆ ಇದರ ಒಂದು ಮೆರಿಟ್ ಮೇಲೆ ಡಿಪೆಂಡ್ ಆಗಿರ್ತದ. ಅಂದ್ರೆ ನಾವ್ ಇಲ್ಲಿ PUC ಸೈನ್ಸ್ ನಾವ್ ಏನ್ ಮೆರಿಟ್ ನ ತಗೊಂಡಿರ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಒಂದಿಷ್ಟು ಕಾಮನ್ ಯೂನಿವರ್ಸಿಟಿ ಎಂಟ್ರನ್ಸ್ ಟೆಸ್ಟ್ ಗಳು ಕೂಡ ಇರ್ತಾವ. ಅಂದ್ರೆ CUET ಅಂತ ಬರ್ತದಲ್ಲ, ಸೊ ಆತರ ಎಂಟ್ರನ್ಸ್ ಎಕ್ಸಾಮ್ಸ್ ಗಳು ಕೂಡ ಇರ್ತಾವ. ಅವುಗಳನ್ನು ಕೂಡ ನೀವು ಎಲಿಜಿಬಲ್ ಆಗ್ಬೇಕಾಗ್ತದ, ಅಂದ್ರೆ ಪಾಸ್ ಆಗ್ಬೇಕಾಗ್ತದ. ಅಂದಾಗ ನೀವು ಇದನ್ನ ತಗೋಬಹುದು. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ ನ ಮಾಡಿದಾಗ ನಮ್ಮ ಒಂದು ಕೋರ್ಸಿನ ಫೀಸ್ ಎಷ್ಟ್ ಇರ್ತೈತ್ರಿ ಅಂತ ಕೇಳ್ಬೋದು ನೀವು. ಸೊ ಈ ಕೋರ್ಸ್ ನ ಫೀಸ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 30,000 ರಿಂದ 35,000 ಪರ್ ಇಯರ್ ಇರ್ತೈತಿ. ಸೊ ನಿಮ್ಗೆ ಟೋಟಲ್ ಎವರೇಜ್ ತಗದಾಗ ಅಪ್ರಾಕ್ಸಿಮೇಟ್ಲಿ ನೀವು ಒಂದು 2 ಲ್ಯಾಕ್ ಅಥವಾ 3 ಲ್ಯಾಕ್ ನಿಮ್ದು ಟೋಟಲ್ ಎವರೇಜ್ ಫೀಸ್ ಆಗಿರ್ತದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ ನ ಮಾಡಿದಾಗ ನಮ್ಮ ಡ್ಯೂರೇಷನ್ ಅಂದ್ರೆ ಈ ಕೋರ್ಸಿನ ಡ್ಯೂರೇಷನ್ ಎಷ್ಟು ವರ್ಷ ಆಗಿರ್ತೈತ್ರಿ, ಈ ಒಂದು ಕೋರ್ಸ್ ನ ನಾವ್ ಎಷ್ಟು ವರ್ಷ ಕಲಿಬೇಕ್ರಿ ಅಂತ ಕೇಳ್ಬೋದು ನೀವು. ಸೊ ಇದರ ಡ್ಯೂರೇಷನ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಇಲ್ಲಿ 3 to 4 ಇಯರ್ಸ್ ಇರ್ತೈತಿ. ಸೊ ನೀವು 4 ಇಯರ್ಸ್ ನಾವು ಮಾಡಿದಾಗ ಇಲ್ಲಿ ಅಪ್ರಾಕ್ಸಿಮೇಟ್ಲಿ ನೀವು ರಿಸರ್ಚ್ ಅಥವಾ ಹಾನರ್ ಡಿಗ್ರಿ ಅಂತ ಕರಿತೀವಿ ನಾವು. ಈ ಒಂದು 3 ಇಯರ್ಸ್ ಅಂತಂದ್ರೆ ಇಲ್ಲಿ ಅಪ್ರಾಕ್ಸಿಮೇಟ್ಲಿ ಸ್ಟ್ಯಾಂಡರ್ಡ್ ಅಥವಾ ಒಂದು 3 ಇಯರ್ಸ್ ಡಿಗ್ರಿ ಅಂತ ಕಲಿತೀವಿ. ಇದನ್ನ ನೀವು ಅಪ್ರಾಕ್ಸಿಮೇಟ್ಲಿ ಇಲ್ಲಿ 6 ಸೆಮಿಸ್ಟರ್ ಡಿವೈಡ್ ಆಗಿರ್ತಾವೆ, ಇನ್ಕ್ಲೂಡಿಂಗ್ ಈ ಒಂದು ಇಂಟರ್ನ್ಶಿಪ್ ಟ್ರೈನಿಂಗ್ ಕೂಡ. ಓಕೆ, ಸೊ ಅದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ ನ ಮಾಡಿದಾಗ ನಾವು ಏನೆಲ್ಲ ಸಬ್ಜೆಕ್ಟ್ ಗಳನ್ನ ಫೇಸ್ ಮಾಡಬಹುದು ಅಂತ ಕೇಳ್ಬೋದು ನೀವು. ಸೊ ಇದರ ಸಬ್ಜೆಕ್ಟ್ ಗಳು ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರೋದು ಆ ಒಂದು ಬಯೋಮಾಲಿಕ್ಯುಲರ್ ಎಕ್ಸಾಮಿನೇಷನ್ ಅಥವಾ ಒಂದು ಬಯೋಕೆಮಿಕಲ್ ಎಕ್ಸಾಮಿನೇಷನ್ ಮೇಲೆ ಡಿಪೆಂಡ್ ಆಗಿರ್ತಾವ ಲಿವಿಂಗ್ ಆರ್ಗಾನಿಸಮ್ ಗಳು. ಓಕೆ, ಸೊ ಹಾಗಾದ್ರೆ ಇದ್ರೊಳಗಡೆ ಬರುವಂತಹ ಮೊದಲನೇ ಸಬ್ಜೆಕ್ಟ್ ಏನ್ರಿ ಅಂತ ಕೇಳ್ಬೋದು ನೀವು. ಸೊ ಇದ್ರೊಳಗಡೆ ಬರುವಂತಹ ಮೊದಲನೇ ಸಬ್ಜೆಕ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಇಲ್ಲಿ ಬಯೋಮಾಲಿಕ್ಯೂಲ್ಸ್ ಆಗಿರ್ಬೋದು ಅಥವಾ ಎಂಜೈಮಾಲಜಿ ಆಗಿರ್ಬೋದು, ಅದಾದ್ಮೇಲೆ ಇಲ್ಲಿ ಮಾಲಿಕ್ಯುಲರ್ ಬಯಾಲಜಿ ಆಗಿರ್ಬೋದು, ಹ್ಯೂಮನ್ ಫಿಸಿಯಾಲಜಿ ಆಗಿರ್ಬೋದು, ಅದಾದ್ಮೇಲೆ ನಾವಿಲ್ಲಿ ಇಮ್ಯುನಾಲಜಿ ಆಯ್ತು, ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಮೆಟಬಾಲಿಸಮ್ ಕೂಡ ನಾವು ಕಲಿತೀವಿ, ಅದಾದ್ಮೇಲೆ ನಾವಿಲ್ಲಿ ಅನಾಲಿಟಿಕ್ ಬಯೋಕೆಮಿಕಲ್ ಟೆಕ್ನಿಕ್ಸ್ ಗಳು ಕೂಡ ಇದ್ರೊಳಗಡೆ ಕಲಿತೀವಿ. ಸೊ ಇವೆಲ್ಲ ಸಬ್ಜೆಕ್ಟ್ ಗಳು ಬೇಸಿಕ್ ಸಬ್ಜೆಕ್ಟ್ ಗಳು ನಿಮ್ಗೆ. ಸೊ ಇದನ್ನ ಹೊರತುಪಡಿಸಿ ಒಂದಿಷ್ಟು ಸಬ್ಜೆಕ್ಟ್ ಗಳು ಬರ್ತಾವ. ಸೊ ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದ್ರೊಳಗಡೆ ಸಬ್ಜೆಕ್ಟ್ ಗಳನ್ನ ಹೇಳಿದ್ರಿ, ನಮ್ಮ ಒಂದು ಟ್ರೈನಿಂಗ್ ಅಥವಾ ಒಂದು ಪ್ರಾಕ್ಟೀಸ್ ಯಾವ ತರ ಮಾಡ್ತೀವಿ ಅಥವಾ ಲ್ಯಾಬ್ ಟೆಕ್ನಿಕ್ಸ್ ಗಳು ಏನಿರ್ತಾವ ಅಂತ ಕೇಳ್ಬೋದು ನೀವು. ಸೊ ಇಲ್ಲಿ ನಾವು ಹೆಂಗ್ ನಾವು ಇಲ್ಲಿ ಒಂದು ಥಿಯರಿಟಿಕಲ್ ಕ್ಲಾಸಸ್ ಗಳು ಇರ್ತಾವಲ್ಲ ಅದರ ಜೊತೆಗೇನೆ ಲ್ಯಾಬ್ ಕ್ಲಾಸ್ಗಳು ಇಕ್ವಲೆಂಟ್ ಆಗಿರ್ತಾವೆ.
ಸೊ ಈ ಲ್ಯಾಬ್ ಒಳಗಡೆನೂ ಕೂಡ ನೀವು ಟ್ರೈನಿಂಗ್ ಜಾಸ್ತಿ ಹೊತ್ತು ಪಡಿಬೇಕಾಗ್ತದೆ. ಸೊ ಇಲ್ಲಿ ಏನೇನೆಲ್ಲ ಕಲಿತೀವಿ ಅಂತಂದ್ರೆ ನಾವು ಎಕ್ಸಾಂಪಲ್ಗೆ ಆ ಒಂದು ಬಯೋಕೆಮಿಕಲ್ ಟೆಕ್ನಿಕ್ಸ್ ಗಳಾಗಿರ್ಬೋದು, ಬಯೋಕೆಮಿಕಲ್ಸ್ ಎಕ್ಸಾಮ್ಸ್ ಗಳಾಗಿರ್ಬೋದು. ಎಕ್ಸಾಂಪಲ್ ಈಗ ಒಂದು LFT ಅಂದ್ರೆ ಲಿವರ್ ಫಂಕ್ಷನ್ ಟೆಸ್ಟ್ ಯಾವ ತರ ಮಾಡ್ತೀವಿ, ಅಥವಾ ಒಂದು ಎಲೆಕ್ಟ್ರೋಲೈಟ್ಸ್ ಅಂದ್ರೆ ಎಲೆಕ್ಟ್ರೋಲೈಟ್ಸ್ ಗಳನ್ನ ಯಾವ ತರ ಟೆಸ್ಟ್ ಮಾಡ್ತೀವಿ, ಈ ಒಂದು PCRT ಟೆಸ್ಟ್ ಯಾವ ತರ ಮಾಡ್ತೀವಿ, ಇವುಗಳನ್ನೆಲ್ಲಗಳನ್ನ ಏನ್ ಮಾಡ್ತೀವಿ ಅಂದ್ರೆ ಟ್ರೈನಿಂಗ್ ಅನ್ನ ತಗೊಂತೀವಿ ಈ ಒಂದು ಬಯೋಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಒಳಗಡೆ ಏನೆಲ್ಲ ಟೆಸ್ಟ್ ಗಳು ಬರ್ತಾವಲ್ಲ ಅವುಗಳ ಟ್ರೈನಿಂಗ್ ಅನ್ನ ತಗೊಂತೀವಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ ನ ಮಾಡಿದ್ರು ನಾವು ಇದರ ಸಬ್ಜೆಕ್ಟ್ ಗಳನ್ನ ಹೇಳಿದ್ರಿ, ಇದರ ಟ್ರೈನಿಂಗ್ಸ್ ಅನ್ನು ಕೂಡ ಹೇಳಿದ್ರಿ. ಈ ಒಂದು ಕೋರ್ಸ್ ನ ಕಂಪ್ಲೀಟ್ ಮಾಡಿದ ಮೇಲೆ ನಮಗ ಜಾಬ್ ಅಪಾರ್ಚುನಿಟಿಗಳು ಏನೆಲ್ಲ ಇರ್ತಾವ ಅಂತ ಕೇಳ್ಬೋದು ನೀವು. ಸೊ ಇದ್ರೊಳಗಡೆ ನೀವು ಜಾಬ್ ಅಪಾರ್ಚುನಿಟಿಗಳು ಬಿಟ್ಟು ನಿಮ್ಮ ಒಂದು ಜಾಬ್ ಅಪಾರ್ಚುನಿಟೀಸ್ ಕಂಪ್ಲೀಟ್ ಆಗಿ ಈ ಒಂದು ಬಯೋಕೆಮಿಸ್ಟ್ರಿ ಡಿಪೆಂಡ್ ಆಗಿರ್ತದ. ಇನ್ ಕೇಸಸ್ ಆಫ್ ಮೆಡಿಕಲ್ ಬಯೋಕೆಮಿಸ್ಟ್ರಿ ಆಗಿರ್ಬೋದು, ಜನರಲ್ ಬಯೋಕೆಮಿಸ್ಟ್ರಿ ಆಗಿರ್ಬೋದು. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾವ. ಸೊ ಮೊದಲನೇ ಕೆಲಸ ಏನಪ್ಪಾ ಅಂದ್ರೆ ನೀವು ಇಲ್ಲಿ ಬಯೋಕೆಮಿಸ್ಟ್ರಿಸ್ಟ್ ಆಗಿ ಕೆಲಸ ಮಾಡಬಹುದು. ಅದಾದ್ಮೇಲೆ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೂಡ ಕೆಲಸ ಮಾಡಬಹುದು. ಅದಾದ್ಮೇಲೆ ನೀವು ಇಲ್ಲಿ ಕ್ವಾಲಿಟಿ ಕಂಟ್ರೋಲ್ ಅನಾಲಿಸಿಸ್ಟ್ ಆಗಿ ಕೆಲಸ ಮಾಡಬಹುದು, ಕ್ಲಿನಿಕಲ್ ಲ್ಯಾಬೊರೇಟರಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಬಹುದು. ಅದಾದ್ಮೇಲೆ ನೀವು ಇಲ್ಲಿ ರಿಸರ್ಚ್ ಅಸಿಸ್ಟೆಂಟ್ ಇನ್ ಹಾಸ್ಪಿಟಲ್ ಆಗಿ ಕೆಲಸ ಮಾಡಬಹುದು. ಅದಾದ್ಮೇಲೆ ನೀವು ಇಲ್ಲಿ ಫುಡ್ ಅಂಡ್ ಬ್ರೇವಿಯೇಜ್ ಇಂಡಸ್ಟ್ರಿ ಒಳಗಡೆ ಕೂಡ ಕೆಲಸ ಮಾಡಬಹುದು. ಅದಾದ್ಮೇಲೆ ನೀವು ಇಲ್ಲಿ ಫಾರ್ಮಸ್ಯೂಟಿಕಲ್ ಕಂಪನೀಸ್ ಒಳಗಡೆ ಕೂಡ ಕೆಲಸ ಮಾಡಬಹುದು. ಇನ್ನು ಹಲವಾರು ಕೆಲಸಗಳು ನಿಮ್ಗೆ ಇರ್ತಾವ. ಎಕ್ಸಾಂಪಲ್ ಗೆ ಫಾರ್ಮಸ್ಯೂಟಿಕಲ್ ಕಂಪನೀಸ್ ಅಂತ ಹೇಳಿದೆ ನಿಮ್ಗೆ. ಆಮೇಲೆ ಈ ಅಗ್ರಿಕಲ್ಚರ್ ಇಂಡಸ್ಟ್ರಿ ಒಳಗಡೆ ಅಥವಾ ಈ ಒಂದು ಆರ್ಟಿಕಲ್ಚರ್ ಇಂಡಸ್ಟ್ರಿ ಒಳಗಡೆ ಇದರನ್ನು ಕೂಡ ನೀವು ಕೆಲಸ ಮಾಡಬಹುದು. ಈ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಒಳಗಡೆ ಕೂಡ ಕೆಲಸ ಮಾಡಬಹುದು. ಈ ತರ ನಿಮ್ಗೆ ಆ ಜಾಬ್ ಅಪಾರ್ಚುನಿಟೀಸ್ ಇರ್ತಾವು. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ ಅನ್ನ ಮಾಡಿದಾಗ ನಮ್ಮ ಸ್ಯಾಲರಿ ಸ್ಕೇಲ್ ಯಾವ ತರ ಇರ್ತದ್ರಿ ಅಂತ ಕೇಳ್ಬೋದು ನೀವು. ಸೊ ನಿಮ್ಮ ಸ್ಯಾಲರಿ ಸ್ಕೇಲ್ ಡಿಪೆಂಡಿಂಗ್ ಆನ್ ದ ನಿಮ್ಮ ಒಂದು ಡಿಪಾರ್ಟ್ಮೆಂಟ್, ನೀವು ಯಾವ ಡಿಪಾರ್ಟ್ಮೆಂಟ್ ಒಳಗೆ ಕೆಲಸ ಮಾಡ್ತಿರ್ತೀರಿ ಅನ್ನೋದ್ರ ಮೇಲೆ. ಅಂದ್ರೆ ಎಕ್ಸಾಂಪಲ್ ಈಗ ಆ ಒಂದು ಲ್ಯಾಬ್ ರಿಸರ್ಚ್ ಅಸಿಸ್ಟೆಂಟ್ ಆಗಿದ್ರೆ ಅದರ ಡಿಪೆಂಡ್ ಆಗಿರ್ತದೆ. ಆಮೇಲೆ ಒಂದು ಫಾರ್ಮಸ್ಯೂಟಿಕಲ್ ಕಂಪನೀಸ್ ಒಳಗಡೆ ಅದೊಂಥರ ಡಿಪೆಂಡ್ ಆಗಿರ್ತದೆ. ಈ ತರ ನಿಮ್ಗೆ ಸ್ಯಾಲರಿ ಸ್ಕೇಲ್ ಡಿವೈಡ್ ಆಗಿರ್ತದೆ. ಸೊ ನಿಮ್ದು ಅವರೇಜ್ ಸ್ಯಾಲರಿ ನಿಮ್ಗೆ ಎಷ್ಟು ಇರ್ತದೆ ಅಂತಂದ್ರ ಸೊ ಅಪ್ರಾಕ್ಸಿಮೇಟ್ಲಿ ಪರ್ ಮಂತ್ ನೀವು 35 ಇಂದ 40K ಸ್ಯಾಲರಿನ ತಗೋಬಹುದು ಫ್ರೆಶರ್ ಆಗಿ ಜಾಯ್ನ್ ಆದಾಗ. ಓಕೆ, ಸೊ ಅದಾದ್ಮೇಲೆ ನೀವು ಎಕ್ಸ್ಪೀರಿಯನ್ಸ್ ಆದಂಗ ನಿಮ್ಮ ಸ್ಕಿಲ್ ಮೇಲೆ ಅಥವಾ ನಿಮ್ಮ ಒಂದು ಆ ಒಂದು ಕೆಲಸದ ಒಂದು ಪ್ರೊಸೀಜರ್ ಮೇಲೆ ನಿಮ್ಮ ಸ್ಯಾಲರಿ ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ. ಅಪ್ರಾಕ್ಸಿಮೇಟ್ಲಿ 40K ಆಗಿರ್ಬೋದು, 50K ಪರ್ ಮಂತ್ ಆಗಿರ್ಬೋದು. ಈ ತರ ನಿಮ್ಗೆ ಇನ್ಕ್ರಿಮೆಂಟ್ ಹಾಕೊಂತ ಹೋಗ್ತೈತಿ ನಿಮ್ಮ ಸ್ಕಿಲ್ ಮೇಲೆ ಡಿಪೆಂಡ್ ಆಗಿ. ಓಕೆ, ಎಕ್ಸ್ಪೀರಿಯನ್ಸ್ ಆದಂಗ ನಿಮ್ಮ ಸ್ಯಾಲರಿ ಇನ್ಕ್ರೀಸ್ ಆಕೊಂತ ಹೋಗ್ತೈತಿ. ಓಕೆ, ಸೊ ಇದು ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ಏನಪ್ಪಾ ಅಂದ್ರ ಈ ಒಂದು BSc ಇನ್ ಬಯೋಕೆಮಿಸ್ಟ್ರಿ. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಒಂದು ಕೋರ್ಸ್ ನಾವು ಮುಗಿಸಿದ್ವಿ. ಅಂದ್ರೆ ಈ ಒಂದು BSc ಬಯೋಕೆಮಿಸ್ಟ್ರಿ ಕೋರ್ಸ್ ನ ಮುಗಿಸಿದ್ವಿ. ಇದರ ಒಂದು ಜಾಬ್ ಅಪಾರ್ಚುನಿಟೀಸ್ ಹೇಳಿದ್ರಿ ನೀವು, ಇದರ ಒಂದು ಸ್ಯಾಲರಿ ಸ್ಕೇಲ್ ಕೂಡ ಹೇಳಿದ್ರಿ. ಇನ್ನ ನೆಕ್ಸ್ಟ್ ನಾವು ಇದ್ರ ಮೇಲೆ ಏನಾದ್ರು ಹೈಯರ್ ಎಜುಕೇಶನ್ ತಗೋಬಹುದಾ, ಏನಾದ್ರು ಹೈಯರ್ ಎಜುಕೇಶನ್ ಇದೆಯಾ ಅಂತ ಕೇಳ್ಬೋದು ನೀವು. ಸೊ ಡೆಫಿನೆಟ್ಲಿ ಇದ್ರ ಮೇಲೂ ಕೂಡ ನಿಮ್ಗೆ ಹೈಯರ್ ಎಜುಕೇಶನ್ ಇದೆ. ಏನ್ ಹೈಯರ್ ಎಜುಕೇಶನ್ ಅಂತಂದ್ರ MSc ಇನ್ ಬಯೋಕೆಮಿಸ್ಟ್ರಿ ಅನ್ನೋ ಒಂದು ಕೋರ್ಸ್ ನ ಕೂಡ ನೀವು ಹೈಯರ್ ಎಜುಕೇಶನ್ ಮಾಡಬಹುದು. ಅದನ್ನ ಹೊರತುಪಡಿಸಿ ನಾವೇನೆಲ್ಲ ಹೈಯರ್ ಎಜುಕೇಶನ್ ಮಾಡಬಹುದು ಅಂತಂದ್ರೆ ನಾವಿಲ್ಲಿ MSc ಇನ್ ಮಾಲಿಕ್ಯುಲರ್ ಬಯಾಲಜಿನೂ ಮಾಡಬಹುದು. ಆಮೇಲೆ MSc ಇನ್ ಬಯೋಟೆಕ್ನಾಲಜಿನೂ ಕೂಡ ಮಾಡಬಹುದು. ಆಮೇಲೆ MSc ಇನ್ ಬಯೋ ಇನ್ಫಾರ್ಮೇಟಿವ್ ಅಂತಾನು ಕೂಡ ಮಾಡಬಹುದು. ಆಮೇಲೆ PhD ಇನ್ ಬಯೋಕೆಮಿಸ್ಟ್ರಿ ಅಂತ ಕೂಡ ಮಾಡಬಹುದು. ಈ ತರ ನಿಮ್ಗೆ ಹೈಯರ್ ಎಜುಕೇಶನ್ ಅವಕಾಶಗಳು ಇರ್ತಾವೆ ಈ ಒಂದು BSc ಬಯೋಕೆಮಿಸ್ಟ್ರಿ ಒಳಗಡೆ. ಸೊ ಇದು ನಿಮ್ಗ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ BSc ಇನ್ ಬಯೋಕೆಮಿಸ್ಟ್ರಿ ಅನ್ನೋ ಒಂದು ಕೋರ್ಸಿನ ಬಗ್ಗೆ. ಹಾಗಾದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು BSc ಇನ್ ಬಯೋಕೆಮಿಸ್ಟ್ರಿ ಅನ್ನೋ ಒಂದು ಕೋರ್ಸ್ ನ ಸರ್ಚ್ ಮಾಡ್ತಾ ಇರ್ತಾರೋ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಇದು ಸಹಾಯ ಆಗುತ್ತೆ. ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋನ ನೋಡ್ತಾ ಇದಾರಲ್ಲ ಈ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿ ನಮ್ಮ ಚಾನಲ್ ನ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ಶೇರ್ ಮಾಡಿ. Thank you for watching this video and please do subscribe our channel. Thank you.